ಇವತ್ತು ಎವಿಡೆನ್ಸ್ ಕೊಡಬೇಕಾಗಿತ್ತು, ಸೊ ಅದು ಕೊಟ್ಟಾಯಿತು. ನೆಕ್ಸ್ಟ್ ಡೇಟು ಕ್ರಾಸ್ ಎಕ್ಸಾಮಿನೇಷನ್ಗೆ ಕರೆದಿದ್ದಾರೆ. ಒಂದು ಕ್ಷಣ ಹಿಂದೆ ಈ ಕೇಸನ್ನ ಬಗ್ಗೆ ಈ ಕೇಸ್ ಬಗ್ಗೆ ಹೇಳೋದಾದ್ರೆ ಈ ರೀತಿ ಆಗಿದ್ದ ಘಟನೆ ನನಗೂ ಇದು ಮಾಡಬೇಕಂತ ನನಗೇನು ಆಸೆ ಇಲ್ಲ, ಅಥವಾ ಪಾಪ ಅವ್ರು ನೋಡಿದ್ರೂ ಬೇಜಾರಾಗುತ್ತೆ. ಬಟ್ ನಾನಿದು ನನಗೋಸ್ಕರ ಅಂತ ಮಾಡ್ತಾ ಇಲ್ಲಪ್ಪ. ಏನಂದರೆ ಒಂದು ಪ್ರೆಸಿಡೆಂಟ್ ನಾವು ಸೆಟ್ ಮಾಡಬೇಕು. ಏನಂದರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೋಲ್ ಮಾಡ್ತಾರೆ, ತುಂಬ ಹ್ಯಾರಸ್ಮೆಂಟ್ ಕೊಡ್ತಾರೆ. ಅವರು ಎಲ್ಲೋ ಕೂತ್ಕೊಂಡು ಕಂಪ್ಯೂಟರಲ್ಲಿ ಮೊಬೈಲಲ್ಲಿ ಅವರು ಸುಮ್ಮನೆ ಕಾಮೆಂಟ್ಸ್ ಎಲ್ಲ ಹಾಕ್ತಾರೆ. ಅದು ನಿಲ್ಲಿಸ್ಬೇಕು. ಹೆಣ್ಮಕ್ಳಿಗೆ ಎಸ್ಪೆಷಲಿ ಪ್ರೊಟೆಕ್ಷನ್ ಇರಬೇಕು ಆನ್ಲೈನ್ ಅಂತ, ಅವ್ರಿಗೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ. ಅದರ್ವೈಸ್ ಐ ಆ್ಯಕ್ಚುಲಿ ಫೀಲ್ ಬ್ಯಾಡ್. ನನಗೆ ಯಾರಿಗೂ ಶಿಕ್ಷೆ ಆಗಬೇಕು, ಅವ್ರಿಗೆ ಈ ಥರ ಆಗಬೇಕಂತ ನನಗೇನು ಆ ಥರ ಆಸೆ ಇಲ್ಲ. ಬಟ್ ಆ್ಯಸ್ ಅ ಸೊಸೈಟಿ ಸಿವಿಲಿಟಿ ಇರಬೇಕು, ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಮಾತಾಡಿಸ್ಬೇಕು ಅಂತ ಉದ್ದೇಶದಲ್ಲಿ ನಾನು ಈ ಕೇಸ್ನ ಫೈಲ್ ಮಾಡಿರೋದು. ತುಂಬ ಅಪರೂಪ ನೀವು ಈ ರೀತಿ ಕೋರ್ಟ್ ಕೇಸು ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು. ಇಡೀ ಮಹಿಳಾ ಒಂದು ಇದಕ್ಕೆ ಇದಾಗಿ ನಿಂತಿದ್ದೀರಾ. ಡೆಫಿನೆಟ್ಲಿ ಎಲ್ಲ ಹೆಣ್ಮಕ್ಳಿಗೋಸ್ಕರ ನಾನಿದು ಫೈಟ್ ಮಾಡ್ತಾ ಇರೋದು, ನನಗೋಸ್ಕರ ಅಲ್ಲ. ನನಗೋಸ್ಕರ ಮಾತ್ರ ಇದ್ದಿದ್ರೆ ನಾನು ಯಾವಾಗಲೂ ನಾನು ಕೇಸ್ ವಾಪಸ್ ತೊಗೋತಾ ಇದ್ದೆ. ಯಾಕಂದರೆ ನನಗೆ ಯಾರಿಗೂ ನಾನು ಹೇಳ್ದಂಗೆ ಐ ಡೋಂಟ್ ವಾಂಟ್ ಟು ಪನಿಷ್ ಎನಿಬಡಿ ಪರ್ ಸೆ, ಬಟ್ ಆ್ಯಸ್ ಅ ಸೊಸೈಟಿ ವಿ ನೀಡ್ ಟು ಸೆಟ್ ಅ ಪ್ರೆಸಿಡೆಂಟ್. ಇವಾಗ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇನ್ನಷ್ಟು ಹೆಣ್ಮಕ್ಳಿಗೆ ಈ ಥರ ಅವರು ಟ್ರೋಲ್ ಮಾಡೇ ಮಾಡ್ತಾರೆ. ರೇಪ್ ಮಾಡ್ತೀನಿ, ಕೊಲೆ ಮಾಡ್ತೀನಿ, ವಿಡಿಯೋಸು ಕಳಿಸೋದೆಲ್ಲ ನಿಲ್ಸಲ್ಲ ಅವರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಒಂದು ಸ್ಟ್ಯಾಂಡ್ ತಗೊಂಡು ನಾನು ಫೈಟ್ ಮಾಡ್ತಾ ಇದ್ದೀನಿ. ಮೇಡಮ್, ಇನ್ನೂ ಕೂಡ ಬೇರೆ ಬೇರೆ ಹೆಣ್ಮಕ್ಳು ಕೂಡ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಿದ್ದಾರೆ, ಅದಕ್ಕೆ ನಾನು ಹೇಳಿದ್ನಲ್ಲ, ಈ ಕೇಸ್ ಮುಗಿದ ಮೇಲೆ ಈ ಜಡ್ಜು ಏನು ತೀರ್ಪು ತಗೋತಾರೆ ಅದ್ರ ಮೇಲೆ ಇಟ್ ವಿಲ್ ಸೆಟ್ ಅ ವೆರಿ ಗುಡ್ ಪ್ರೆಸಿಡೆಂಟ್. ಆವಾಗ ಸ್ವಲ್ಪ ಏನು ಹೇಳೋದು ಭಯ ಬರುತ್ತೆ, ಆಮೇಲೆ ಅವ್ರಿಗೆ ಎಲ್ರಿಗೂ ಮುಜುಗರ ಬರುತ್ತೆ. ಅಂದರೆ ದಿಲ್ ಹ್ಯಾವ್ ಸಮ್ ಫಿಯರ್ ದ್ಯಾಟ್ ನಾಳೆ ಅವ್ರು ಏನಾದರೂ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರೆ. ಯಾಕಂದರೆ ಈ ಥರ ಜೈಲಿಗೆ ಹೋಗ್ಬೋದು, 2 ವರ್ಷ ಜೈಲು ಶಿಕ್ಷೆ ಇದೆ, ಅವ್ರು ಹೋಗ್ಬೋದು. ಆಲ್ಮೋಸ್ಟ್ ಅಪ್ ಟು 7 years ಅಲ್ಲ ಆ ಶಿಕ್ಷೆ ಇದೆ. ಸೊ ಅದನ್ನು ಅವ್ರು ಯೋಚನೆ ಮಾಡಿ ದೇ ವಿಲ್ ಬಿ ವೆರಿ ಕೇರ್ಫುಲ್ ಬಿಫೋರ್ ಟ್ರೋಲಿಂಗ್ ಅದರ್ಸ್. ಆ್ಯಂಡ್ ಇದು ಸಾಮಾನ್ಯವಾಗಿ ಅವರೇನು ಟ್ರೋಲ್ ಮಾಡಿಲ್ಲ, ಮಕ್ಕಳನ್ನು ಸೇರಿಸಿ ಅವರು ಕಾಮೆಂಟ್ ಮಾಡಿರೋದು. ಅವ್ರ ಹೆಂಡತಿನ, ಇವ್ರ ಮಕ್ಕಳನ್ನ ರೇಪ್ ಮಾಡ್ತೀವಿ, ನಿಮ್ಮನ್ನ ಪೊಲೀಸ್ ಮುಂದೆನೇ ರೇಪ್ ಮಾಡ್ತೀವಿ, ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತೆಲ್ಲ ಹೇಳಿದಾರಲ್ಲ. ದಿಸ್ ಇಸ್ ನಾಟ್ ನಾರ್ಮಲ್. ಇದನ್ನು ನಾನು ಬಿಟ್ಬಿಟ್ರೆ ಇವಾಗ ನನಗೆ ಮಾಡಿದಾರೆ ಅಂದರೆ ಬೇರೆ ಸಾಮಾನ್ಯ ಹೆಣ್ಮಕ್ಳಿಗೆ ಈ ಥರ ಮಾಡ್ತಾ ಇರ್ಬೋದು. ಸೊ ದಟ್ ಇಸ್ ವಾಟ್ ಹೆಣ್ಮಕ್ಳು ಈ ಥರ ಆದ್ರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಭಯ ಪಡ್ತಾರೆ. ಆಬ್ವಿಯಸ್ಲಿ ನನಗೆ ಅದು ಅರ್ಥ ಆಗುತ್ತೆ ಯಾಕೆ ಅವರು ಹೆದರ್ಕೋತಾರೆ ಯಾಕಂತ. ಯಾಕಂದರೆ ಕೋರ್ಟ್ ಕಚೇರಿ ಅಂದರೆ ಸುಮ್ಮನೆ ಅಲ್ಲಪ್ಪ. ಯು ಹ್ಯಾವ್ ಟು ಕೀಪ್ ಕಮಿಂಗ್, ಧೈರ್ಯ ಇಟ್ಕೋಬೇಕು, ಅವ್ರು ಕರೆದಾಗೆಲ್ಲ ನಾವು ಬರಬೇಕು. ಆ್ಯಂಡ್ ಇಟ್ ಈಸ್ ನಾಟ್ ಈಸಿ. ನಾನಿವತ್ತು ಆಲ್ಮೋಸ್ಟ್ 4 hours ಐ ಹ್ಯಾವ್ ಸ್ಟುಡ್ ಓವರ್ ದೇರ್ ಜಸ್ಟ್ ಟು ಗಿವ್ ಮೈ ಎವಿಡೆನ್ಸ್. ಸೊ ಇಟ್ ಈಸ್ ನಾಟ್ ಈಸಿ. ಆದರೂ ಕೂಡ ನಾನು ಎಲ್ಲ ಹೆಣ್ಮಕ್ಳಿಗೆ ಪರ ನಾನು ಫೈಟ್ ಮಾಡ್ತಾ ಇರೋದು. ಇಟ್ಸ್ ನಾಟ್ ಈಸಿ. ಥ್ಯಾಂಕ್ ಯು ಸೋ ಮಚ್.